Jai Shri Ram. Welcome back to Veena Sridhar's Kitchen and our Venus Vedics channel, our Venus Vedics products. ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡೋಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಶ್ ಆಗಿ ಹೇರ್ ಆಯಿಲ್ ರೆಡಿಯಾಗಿದೆ ನೋಡಿ. ಇದು ಏನು ಡೇಟು, ಇವತ್ತೇ ನಾವು ಹೇರ್ ಆಯಿಲ್ ಮಾಡಿರೋದು. ಅಂದರೆ ಆ ಡೇಟಲ್ಲೇ ನಿಮಗೆ ಹೇರ್ ಆಯಿಲ್ ಮಾಡೋದು ಹೇಗೆ ಅಂತಲೂ ನಾನು ಯಾವಾಗಲೂ ನಿಮಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ. ಯಾಕೆ ಅಂದರೆ ತುಂಬ ಜನಕ್ಕೆ ನಾನು ಇನ್ಫಾರ್ಮ್ ಮಾಡಿದಾಗ ಇನ್ನೂ ನಂಬಿಕೆ ಜಾಸ್ತಿ ಆಗ್ತಾನೇ ಇದೆ ಅವರಿಗೆ. ಸೊ ಇವಾಗ ಹೇರ್ ಆಯಿಲ್ ರೆಡಿ ಆಯಿತು. ಇಷ್ಟೆಲ್ಲ ಹೇರ್ ಆಯಿಲ್ ಇದೆ ನೋಡಿ. ಇದನ್ನು ಇವಾಗ ಜೋಡಿಸ್ಬೇಕು. ಇನ್ನೂ ಒಂದೊಂದು 500 ಲೀಟರ್ಸ್ ರೆಡಿ ಆಗ್ತಾ ಇದೆ. ಇವತ್ತು ನಾನು ಮಾತಾಡಕ್ಕೆ ಬಂದಿರೋ ವಿಷಯ ಏನಂತ ಅಂದರೆ ಸೋರಿಯಾಸಿಸ್. ಅಂದರೆ ಸ್ಕ್ಯಾಲ್ಪಲ್ಲಿ ಸೋರಿಯಾಸಿಸ್ ಒಂದು ಮಾತ್ರನೇ ಅಂತ ಅಲ್ಲ, ಅಟ್ರಿಕೆರಿಯಾ ಅಂದರೆ ಇಷ್ಟಿಷ್ಟಾಗಲ ಪ್ಯಾಚ್ ಆಗುತ್ತೆ. ಮೊನ್ನೆ ಒಂದು ಲೇಡಿ ಬಂದಿದ್ರು. ಆ ಲೇಡಿಗೆ ಬ್ಯಾಕ್ ಸೈಡ್ ಫುಲ್ ಹೊಟ್ಟೋಗ್ಬಿಟ್ಟಿದೆ. ಸುಮ್ಮನೆ ಉದ್ದ ಕೂದಲಿರೋದನ್ನ ಅದ್ರ ಮೇಲೆ ಹಿಂಗೆ ಮುಚ್ಕೊಂಡಿದ್ದಾರಷ್ಟೇ. ಗಡ್ಡದಲ್ಲಿ, ಮೀಸೆನಲ್ಲಿ, ಐಬ್ರೋನಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಅದೊಂದು ಫಂಗಲ್ ಇನ್ಫೆಕ್ಷನ್ ಇಲ್ಲ ವೈರಲ್ ಇನ್ಫೆಕ್ಷನ್, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಸೊ ಅದಕ್ಕೆ ನಮ್ಮ ಹತ್ರ ನಮ್ಮ ಆಯಿಲಲ್ಲಿ ಏನು ಪರಿಹಾರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತು ಸ್ಕ್ಯಾಲ್ಪ್ ಮಾತ್ರ ಹೇಳ್ತಾ ಇದ್ದೀನಿ, ಅದು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ನಮ್ಮ ಹೇರ್ ಆಯಿಲಲ್ಲೂ ಕೂಡ ಇದು ಸೋರಿಯಾಸಿಸ್ ಎಲ್ಲ ಕಡಿಮೆ ಆಗುತ್ತೆ. ಆದರೆ ನನ್ನ ಹತ್ರ ಬರೋ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಾದ್ರೂ 6 ವರ್ಷ 5 ವರ್ಷ ಆಗಿರೋ ಹಳೇದು ಪ್ರಾಬ್ಲಮ್ ಜೊತೆ ಬರ್ತಾರೆ. ಅವಾಗ ಏನಾಗುತ್ತೆ, ನಮ್ದು ಹೇರ್ ಆಯಿಲ್ ಯೂಸ್ ಮಾಡ್ಬೋದು, ಸೋರಿಯಾಸಿಸ್ ಹೋಗಲ್ಲ ಅಂತ ನಾನು ಹೇಳಲ್ಲ. ಬಟ್ ಅವ್ರಿಗೆಲ್ಲ ಏನಂದರೆ ಫಾಸ್ಟ್ ರಿಸಲ್ಟ್ ಬೇಕಾಗುತ್ತೆ. ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ, ತುಂಬ ಹೊರಗಡೆನೇ ಓಡಾಡಲ್ಲ, ಆ ಥರ ಎಲ್ಲ ಅವ್ರಿಗೆ ಬೇಜಾರಿರುತ್ತೆ. ಅಂಥವ್ರಿಗೆಲ್ಲ ನಮ್ಮ ಹತ್ರ ಯಾವ್ಯಾವುದು ಕಾಂಬೋ ತೊಗೊಳ್ಬೋದು, ಏನೇನು ನೀವು ಮಾಡ್ಬೋದು ಅನ್ನೋದು ಒಂದು ನಾನು ನಿಮಗೆ ಇವಾಗ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಮ್ಮದು ಸೋರಿಯಾಸಿಸ್ ಆಯಿಲ್ ಇದೆ. ಈ ಥರ ತುಂಬ ಇಷ್ಟಿಷ್ಟಾಗಲ ಡ್ಯಾಂಡ್ರಫು, ತಲೆಯೆಲ್ಲ ವಾಸನೆ, ಜಿಡ್ಡು, ಆಮೇಲೆ ತಲೆ ಕೂದಲು ಪ್ಯಾಚ್ ಬರೋದು, ಈ ಥರ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್, ಈ ಥರದವ್ರಿಗೆ ಸೋರಿಯಾಸಿಸ್ ಆಯಿಲ್ ಅಂತ ಇದೆ. ಸೋರಿಯಾಸಿಸ್ ಆಯಿಲ್ ಅಂದರೆ ಸೋರಿಯಾಸಿಸ್ ನಿಮಗಿದೆ ಅಂತ ಅರ್ಥ ಅಲ್ಲ. ಸೋರಿಯಾಸಿಸ್ ಇರೋರು ಕೂಡ ಯೂಸ್ ಮಾಡ್ಬೋದು. ಹಾಗೂ ಎನಿ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಅವರು ಕೂಡ ಯೂಸ್ ಮಾಡ್ಬೋದು. ಇದನ್ನು ನಾವು ಒಂದು ಕಾಂಬೋ ಥರ ಕೊಡ್ತೀವಿ. ಇದು ಕೊಡಪ್ಪ, ಇದೇನೆಂದರೆ ಸೋರಿಯಾಸಿಸ್ ಆಯಿಲ್ ಒಂದು ಕೊಡ್ತೀವಿ. ಹಾಗೂ ಶೀಕಾಕಾಯಿ ಪೌಡ್ರು. ಈ ಶೀಕಾಕಾಯಿ ಪೌಡ್ರಲ್ಲಿರೋ ಖಾರ ತುಂಬ ಫಂಗಲ್ ಆ್ಯಂಟಿವೈರಲ್ ಇದೆಲ್ಲವುದಿದೆ. ಇದು ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲದನ್ನು ಇದರಲ್ಲಿ ಹೋಗುತ್ತೆ. ಇದು ಏನು ರೀಸನ್ನಿಂದ ಬರ್ಬೋದು ಅಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋರಿಗೆ ತುಂಬ ಜನಕ್ಕೆ ಬರುತ್ತೆ. ಇನ್ಫೆಕ್ಷನ್ ಇರೋರು ಹೊರಕೊಳ್ತಾರೆ, ಇಲ್ಲ ಕೈ ಹಿಂಗೆ ಕೆರ್ಕೊಂಡು ಹಿಂಗೆ ಹ್ಯಾಂಡಲ್ ಮುಟ್ತಾರೆ. ಅದೆಲ್ಲ ಅದು ಲೇಡೀಸ್ ಆಫೀಸ್ಗೆ ಹೋಗೋರು, ಟ್ರಾವೆಲ್ ಮಾಡೋರು ತುಂಬ ಸಫರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಂತ ಅಂದರೆ, ನಿಮ್ಮ ದುಪ್ಪಟ ಯೂಸ್ ಮಾಡಿ. ಹೇಗಿದ್ರು ಮನೆಗೆ ವಾಪಸ್ ಬರ್ತೀರಾ, ಇಲ್ಲ ಆಫೀಸ್ಗೆ ಹೋಗ್ತೀರಲ್ಲ, ಅವಾಗ ಒಂದು ಕರ್ಚೀಫೋ ದುಪ್ಪಟ ಒಂದು ಎಕ್ಸ್ಟ್ರಾ ಇಟ್ಕೊಂಡು ಹ್ಯಾಂಡ್ಲ್ ಮುಟ್ಬೇಕಾದ್ರೆ ದುಪ್ಪಟನ ಹಿಂಗೆ ತೊಗೊಂಡು ಮುಟ್ಟಿ. ಆಮೇಲೆ ತಲೆ ಒರ್ಗಿಸ್ಕೊಳ್ಬೇಕಾದ್ರೆ ತಲೆಗೆ ಹಿಂಗೆ ದುಪ್ಪಟ ಹಿಂಗೆ ಕವರ್ ಮಾಡ್ಕೊಂಡು ಹಿಂಗೆ ತಲೆಗೆ ಒರ್ಗಿಸ್ಕೊಳ್ಳಿ. ಇಲ್ಲ ಹಿಂದ್ಗಡೆಗೆ ದುಪ್ಪಟ ಹಾಕ್ಕೊಂಡು, ಇಲ್ಲ ಎಕ್ಸ್ಟ್ರಾ ಒಂದು ಟವಲ್, ಎಕ್ಸ್ಟ್ರಾ ಒಂದು ಕರ್ಚೀಫ್ ಆ ಥರ ಇಟ್ಕೊಂಡ್ರೆ ಸುಮಾರು ಇನ್ಫೆಕ್ಷನ್ನ ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ನೀವು ಹಿಂಗೆ ಕೈ ಇಟ್ಕೊಳ್ಳೋದು, ಆಮೇಲೆ ಹಿಂಗೆ ತಲೆ ಕೆರ್ಕೊಳ್ಳೋದ್ರಿಂದ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗುತ್ತೆ. ಅದೊಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮನೇಲಿ ಇರೋರು ಕೂಡ ಬೇರೆ ಟವಲ್ಲು, ಬೇರೆ ಸೋಪು ಅವು ಇನ್ಫೆಕ್ಷನ್ ಹೋಗೋ ತನಕ ಇಟ್ಕೊಳ್ಬೇಕಾಗುತ್ತೆ. ಯಾವುದು ಅರಿಯೇಟಾ ಅಂತಾರೆ, ಅದು ಪ್ಯಾಚ್. ಸೊ ಅವ್ರಿಗೆ ಏನು ಹೇಳ್ತೀವಂದರೆ, ಇದು ಸೋರಿಯಾಸಿಸ್ ಆಯಿಲು, ಶೀಕಾಕಾಯಿ, ನಮ್ಮದು ಶೀಕಾಕಾಯಿ ಶ್ಯಾಂಪೂ ಇದೆ. ಶ್ಯಾಂಪೂ ನಿಮಗೆ ತೋರ್ಸೋಕ್ಕೆ ಔಟ್ ಆಫ್ ಸ್ಟಾಕ್ ಇವತ್ತು. ಅದು ತುಂಬ ಡಿಮ್ಯಾಂಡೆಡ್ ಪ್ರಾಡಕ್ಟ್ ನಮ್ಮದದು. ಶ್ಯಾಂಪೂ ಯೂಸ್ ಮಾಡ್ಬೋದು. ನಾನು ಶ್ಯಾಂಪೂ ಕೂಡ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಶೀಕಾಕಾಯಿ ಪೌಡ್ರೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಆಗಲಿಲ್ಲ, ಅನಿವಾರ್ಯತೆಯಿಂದ ಶಾರ್ಟೇಜ್ ಆಫ್ ಟೈಮ್ ಅಂತ ಅಂದರೆ ಮಾತ್ರ ನಮ್ಮದು ಶೀಕಾಕಾಯಿ ಶ್ಯಾಂಪೂ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಮ್ಮ ಶೀಕಾಕಾಯಿ ಶ್ಯಾಂಪೂನಲ್ಲಿ ಈ ಶೀಕಾಕಾಯಿ ಪೌಡ್ರನ್ನೇ ಯೂಸ್ ಮಾಡಿ ನಾವು ನಮ್ಮದೇ ಸರ್ಫೆಕ್ಟೆಂಟ್ ಎಲ್ಲದು ಯೂಸ್ ಮಾಡಿ ನಾವು ಶ್ಯಾಂಪೂ ಮಾಡಿರ್ತೀವಿ. ಸೊ ಇವೆರಡು ಬಗ್ಗೆ ಹೇಳಾಯಿತು. ಇದು ಬಾಡಿ ಸೋರಿಯಾಸಿಸ್ಸು, ಇಚ್ಚಿಂಗ್ ಎಲ್ಲ ಇರೋರ್ದು ಸೋಪು. ಇದ್ರ ಬಗ್ಗೆ ಇವಾಗ ವಿಷಯ ಬೇಡ. ಮತ್ತು ಬಾತ್ ಪೌಡ್ರು ಕೂಡ, ಸೋಪ್ ಅಂಡ್ ಬಾತ್ ಪೌಡ್ರು ಕೂಡ ಬಾಡಿನಲ್ಲಿ ಇನ್ಫೆಕ್ಷನ್, ಸೋರಿಯಾಸಿಸ್, ಇಚ್ಚಿಂಗ್ ಇರುತ್ತಲ್ಲ ಅವ್ರಿಗೆ ಕೊಡ್ತೀವಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ನೀವು ಈ ಆಯಿಲು ತೊಗೊಳ್ಬೇಕು, ಈ ಸೋರಿಯಾಸಿಸ್ ಆಯಿಲು ತೊಗೊಳ್ಬೇಕು. ಈ ಸೋರಿಯಾಸಿಸ್ ಆಯಿಲ್ ತೊಗೊಂಡವರು, ಸ್ಕ್ಯಾಲ್ಪ್ ಇನ್ಫೆಕ್ಷನ್ ತುಂಬ ಇರೋರು ಡೈಲಿ ಸೋರಿಯಾಸಿಸ್ ಆಯಿಲ್ ಹಚ್ಕೋಬೇಕು. ನೈಟ್ ಹಚ್ಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡಬೇಕು. ಈ ಥರನೇ ಒಂದು 20 days 25 days ಮಾಡಬೇಕು. ತುಂಬ ಅಕ್ಯೂಟ್ ಪ್ರಾಬ್ಲಮ್ ಇರೋರು ಒಂದು 3 to 6 months ಅಂತೂ ಮಾಡಲೇಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಒಂದು ಲೇಡಿಗೆ ಫುಲ್ ಬ್ಯಾಕ್ ಸೈಡ್ ಬೋರ್ಡ್ ಆಗೋಗಿತ್ತು, ನೈಸ್ ಆಗಿಬಿಟ್ಟಿದೆ. ಅದು ಇನ್ಫೆಕ್ಷನ್, ಅದು ಬಾಲ್ನೆಸ್ ಅಲ್ಲ, ಇನ್ಫೆಕ್ಷನ್ ಅದು.
ಸೊ ಅವರು ಡೈಲಿ ಯೂಸ್ ಮಾಡಿ ಬೆಳಗ್ಗೆ ವಾಶ್ ಮಾಡಿ ಈ ಥರ ಮಾಡ್ಕೊಳ್ಬೇಕು. ಹಾಗೆ ಈ ಸೋರಿಯಾಸಿಸ್ ಆಯಿಲ್ ಇದೆ ಅಲ್ವಾ, ಇದನ್ನ ಒಂದು 1/4 ಟೀ ಸ್ಪೂನು ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಯಲ್ಲಿ ತಗೊಂಡು ಒಂದು ಲೋಟ ಬೆಚ್ಚನ ನೀರು, ಒಂದು ಅರ್ಧ ಲೋಟ ಬೆಚ್ಚನ ನೀರು ಕುಡಿಬೇಕು. ಒಂದು 1/2 ಅವರ್ ಏನು ತಿನ್ನಬಾರ್ದು, ಏನು ಕುಡಿಬಾರ್ದು. ಇದು ಹೊಟ್ಟೆಗೂ ಕೂಡ ತಗೊಳ್ಬೋದು. ಅಷ್ಟು ನಾವು ಕ್ಲೀನಾಗಿ ಮಾಡಿದ್ದೀವಿ ಇದನ್ನ, ಈ ಸೋರಿಯಾಸಿಸ್ ಆಯಿಲ್. ಇಷ್ಟು ಮಾಡಿಬಿಟ್ಟು ಒಂದು ಇನ್ಫೆಕ್ಷನ್ ಹೋಗಿದೆ ನಿಮಗೆ, ನಮಗೇನು ಇನ್ನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸಿದ್ರು ಕೂಡ ಇದನ್ನು ಸ್ಟಾಪ್ ಮಾಡಬಾರ್ದು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ನಮ್ಮ ವೀನಸ್ ಕ್ರೌನಿಂಗ್ ಗ್ಲೋರಿ ಹೇರ್ ಆಯಿಲ್ ಇದನ್ನ ಸ್ಟಾರ್ಟ್ ಮಾಡಿಬಿಟ್ಟು ವಾರಕ್ಕೊಂದ್ಸಲ ಮತ್ತೆ ಇನ್ಫೆಕ್ಷನ್ ಬರದೇ ಇರಲಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2 ಇಯರ್ಸ್ ವಾರಕ್ಕೊಂದ್ಸಲ, ಒಂದು 10 ಡೇಸ್ಗೊಂದ್ಸಲ ಈ ಸೋರಿಯಾಸಿಸ್ ಆಯಿಲ್ ಯೂಸ್ ಮಾಡಬೇಕು. ಅವಾಗ ಏನಂದರೆ 2 ಇಯರ್ಸ್ ನಿಮ್ಮನ್ನ ಆ ಇನ್ಫೆಕ್ಷನ್ ಬರದೇ ಇರೋ ಥರ ಕಾಪಾಡುತ್ತೆ ಈ ಆಯಿಲ್. ಹಾಗೆ ರೆಗ್ಯುಲರ್ ಆಗಿ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಮತ್ತೆ ಇನ್ಕ್ರೀಸ್ ಆಗದೆ ಇರೋ ಥರ ಇದನ್ನು ಕೂಡ ನೋಡ್ಕೊಳ್ಳುತ್ತೆ. ಸೊ 2 ಆಯಿಲು ಕೂಡ ನಮ್ಮ ಸ್ಕ್ಯಾಲ್ಪ್ ಪ್ರಾಬ್ಲಮ್ಗೆ ಖಂಡಿತ ಯೂಸ್ ಆಗುತ್ತೆ. ಇದು ನಾನು ತುಂಬ ದಿವಸದಿಂದ ಹೇಳಬೇಕಂತ ಅನ್ಕೊಂಡಿದ್ದೆ. ಮೊನ್ನೆ ಆ ಲೇಡಿ ನೋಡಿ ನಂಗೆ ತುಂಬ ಬೇಜಾರಾಗೋಯ್ತು. ಈ ವಿಷಯ ನಾನು ಎಲ್ಲರಿಗೂ ಶೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಈ ಪ್ರಾಬ್ಲಮ್, ಸ್ಕ್ಯಾಲ್ಪ್ ಇಶ್ಯೂಸು, ತಲೆ ಕೂದಲು ಉದುರಿರೋದ್ರ ಬಗ್ಗೆ ಶೇರ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಖಂಡಿತ ಇದು ಯೂಸ್ ಆಗುತ್ತೆ. ಇನ್ನೊಂದೇನೆಂದರೆ, ಇದು ನಾನು ತುಂಬ ಇಂಪಾರ್ಟೆಂಟ್ ವಿಷಯಗಳು ಹೇಳ್ತೀನಿ ವಿಡಿಯೋನಲ್ಲಿ, ಸ್ಕಿಪ್ ಮಾಡಿ ನೋಡ್ತೀರಾ. ಅವಾಗ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ಇನ್ಫಾರ್ಮೇಶನ್ ಕಂಪ್ಲೀಟ್ ಸಿಗೋದಿಲ್ಲ. ಮತ್ತೆ ನನಗೆ ಫೋನ್ ಮಾಡಿ ಮತ್ತೆ ಅದೇ ಮೆಥಡೇ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮ್ದು ಮೊಡವಾಟಕಾಲ್ ಸೂಪ್, ಅದ್ರ ಬಗ್ಗೆ 2-3 ವಿಡಿಯೋ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ಆದ್ರೂ ಹೇಗೆ ಮಾಡ್ಕೊಳ್ಳೋದು ಅನ್ನೋದೊಂದು ಸಿಂಪಲ್ ಥಿಂಗು ಕೂಡ ನೋಡಿರೋದಿಲ್ಲ. ನಂಗೆ ಫೋನ್ ಮಾಡಿ ಕೇಳ್ತಾರೆ. ನಮಗೋ ಮಾತಾಡಿ ಮಾತಾಡಿ ನಿಜವಾಗ್ಲೂ ಆನೆಸ್ಟ್ಲಿ ಸ್ಪೀಕಿಂಗ್ ಎದೆಲ್ಲ ನೋವು ಬಂದ್ಬಿಟ್ಟಿರುತ್ತೆ ನಮಗೆ, ಗಂಟ್ಲು ಎದೆ ಎಲ್ಲನೂ ಒಂಥರ ಸ್ಟ್ರೆಸ್ ಕ್ರಿಯೇಟ್ ಆಗಿಬಿಡುತ್ತೆ ಮಾತಾಡಿ ಮಾತಾಡಿ. ಅದಕ್ಕೆ ವಿಡಿಯೋ ನೋಡಿ ಅಂತ ತಾಳ್ಮೆಯಿಂದ ಹೇಳ್ತೀವಿ. ಪ್ಲೀಸ್ ವಾಚ್ ಫುಲ್ ವಿಡಿಯೋ ಪ್ಲೀಸ್. ಅದೊಂದು ನಂದು ರಿಕ್ವೆಸ್ಟ್ ಅಂತ ಕೇಳ್ಕೊಳ್ತೀನಿ. ಫುಲ್ ವಿಡಿಯೋ ನೋಡಿ ನಿಮಗೆ ಡೌಟ್ಸ್ ಬಂತಂದರೆ ಅವಾಗ ಫೋನ್ ಮಾಡಿ. ವಿ ಆರ್ ದೇರ್ ಟು ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ಆದರೆ ವಿಡಿಯೋನೇ ನೋಡಿದೆ ಎಲ್ಲ ನಮ್ಮ ಬಾಯಿಂದನೇ ಬೇಕು ಅಂದರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.